ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ಒಂದು ಕಾಲದಲ್ಲಿ ಎಡೆಹಳ್ಳಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದು ಭತ್ತದ ಕಣಜವೆಂದೇ ಗುರುತಿಸಲ್ಪಟ್ಟಿತ್ತು. ಆದರೆ 1958ರಲ್ಲಿ ಭದ್ರಾ ಅಣೆಕಟ್ಟು ನಿರ್ಮಾಣವಾದ ನಂತರ ಇಲ್ಲಿನ ಸಾವಿರಾರು ರೈತರು ತಮ್ಮ ಫಲವತ್ತಾದ ಭೂಮಿಯನ್ನು ಕಳೆದುಕೊಂಡು ನಿರ್ಗತಿಕರಾದರು. ಅನೇಕ ಗ್ರಾಮಗಳು ನೀರಿನಲ್ಲಿ ಮುಳುಗಡೆಯಾಗಿ ಹೊನ್ನೇಕುಡಿಗೆ ಮತ್ತು ನರಸಿಂಹರಾಜಪುರ ನಡುವಿನ ನೇರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿತು. ಇದರಿಂದಾಗಿ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ತಾಲೂಕು ಕೇಂದ್ರವನ್ನು ತಲುಪಲು ಜನರು ಸುಮಾರು 18ರಿಂದ 20 ಕಿಲೋಮೀಟರ್ ಸುತ್ತುವರಿಯಬೇಕಾದ ಪರಿಸ್ಥಿತಿ ಎದುರಾಯಿತು. ಮಳೆಗಾಲದಲ್ಲಿ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗುತ್ತಿತ್ತು. ಮಹಿಳೆಯರು ಮತ್ತು ಮಕ್ಕಳು ಜೀವದ ಹಂಗು ತೊರೆದು ದೋಣಿಯಲ್ಲಿ ಸಂಚರಿಸಬೇಕಾಗುತ್ತಿತ್ತು. ತುರ್ತು ವೈದ್ಯಕೀಯ ಪರಿಸ್ಥಿತಿಗಳಲ್ಲಿ, ವಿಶೇಷವಾಗಿ ಗರ್ಭಿಣಿಯರನ್ನು ಆಸ್ಪತ್ರೆಗೆ ಕರೆದೊಯ್ಯುವಾಗ ಜನರು ಅನುಭವಿಸಿದ ಕಷ್ಟಗಳು ಹೇಳತೀರದವು. ಈ ಸಂಕಷ್ಟಗಳ ನಡುವೆ ಕೆಲವರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡ ಘಟನೆಗಳಿವೆ. ಹಾಗೆ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲು ಹೆಚ್ಚು ಕಷ್ಟವನ್ನು ಅನುಭವಿಸುತ್ತಿದ್ದರು. ಈ ದಶಕಗಳ ಕಷ್ಟಗಳಿಗೆ ಪರಿಹಾರ ಕೊಡಲು ಶ್ರಮಿಸಿದವರು ಈ ಮಣ್ಣಿನ ಮಗ ಮತ್ತು KSTDC ಅಧ್ಯಕ್ಷರಾದ ಎಂ ಶ್ರೀನಿವಾಸ್ ಅವರು 2016ರಲ್ಲಿ ನರಸಿಂಹರಾಜಪುರದ ಶತಮಾನೋತ್ಸವದ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶ್ರೀನಿವಾಸ್ ರವರು ಭಾವನಾತ್ಮಕ ಮನವಿ ಪತ್ರವನ್ನು ಸಲ್ಲಿಸಿ ಈ ಭಾಗದ ಜನರ ಸಂಕಷ್ಟಗಳಿಗೆ ಶಾಶ್ವತ ಪರಿಹಾರವಾಗಿ ಸೇತುವೆ ನಿರ್ಮಿಸಿಕೊಡುವಂತೆ ವಿನಂತಿಸಿದರು. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸುಮಾರು 35ರಿಂದ 38 ಕೋಟಿ ರೂಪಾಯಿ ವೆಚ್ಚದ ಮಹತ್ವಾಕಾಂಕ್ಷಿ ಯೋಜನೆಗೆ ಅನುಮೋದನೆ ನೀಡಿತು. 2017ರಲ್ಲಿ ಈ ಸೇತುವೆಗೆ ಸ್ವತಃ ಸಿದ್ದರಾಮಯ್ಯನವರೇ ಶಂಕುಸ್ಥಾಪನೆ ಮಾಡಿದರು. ಆದರೆ ಈ ನಿರ್ಮಾಣದ ಪಯಣ ಸುಗಮವಾಗಿರಲಿಲ್ಲ. ಭೀಕರ ಅತಿವೃಷ್ಟಿ, ಕೊರೋನಾ ಮಹಾಮಾರಿ ಮತ್ತು ಸರ್ಕಾರದ ಬದಲಾವಣೆಗಳ ಕಾರಣದಿಂದ ಕಾಮಗಾರಿ ಸುಮಾರು 9 ವರ್ಷಗಳ ಕಾಲ ವಿಳಂಬವಾಯಿತು. ಈ ಎಲ್ಲಾ ಸವಾಲುಗಳ ನಡುವೆಯೂ ಇಂಜಿನಿಯರ್ಗಳು ಮತ್ತು ಕಾರ್ಮಿಕರು ಭದ್ರಾ ಹಿನ್ನೀರಿನ ನಡುವೆ ನಿರಂತರವಾಗಿ ಶ್ರಮಿಸಿದರು. ಆದರೆ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಈ ಭವ್ಯ ಸೇತುವೆಯನ್ನು ಏಪ್ರಿಲ್ 13ರಂದು ಲೋಕಾರ್ಪಣೆ ಮಾಡುತ್ತಿರುವುದು ಐತಿಹಾಸಿಕ ಕ್ಷಣವಾಗಿದೆ. ಸುಮಾರು 800 ಮೀಟರ್ ಉದ್ದದ ಈ ಸೇತುವೆಯಿಂದಾಗಿ ಈಗ ಪ್ರಯಾಣದ ದೂರ 20 ಕಿಲೋಮೀಟರ್ನಿಂದ ಕೇವಲ 5 ಕಿಲೋಮೀಟರ್ಗೆ ಇಳಿದಿದೆ. ಇದು ರೈತರಿಗೆ ತಮ್ಮ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು, ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ಮತ್ತು ಕಾರ್ಮಿಕರಿಗೆ ದೊಡ್ಡ ಅನುಕೂಲವಾಗಿದೆ. ಸ್ಥಳೀಯರು ಈ ಸೇತುವೆಯನ್ನು ಪ್ರೀತಿಯಿಂದ ಸಿದ್ದರಾಮಯ್ಯ ಸೇತುವೆ ಎಂದು ಕರೆಯುತ್ತಿದ್ದಾರೆ. ಕೇವಲ ಸಾರಿಗೆ ಮಾತ್ರವಲ್ಲದೆ ಇದು ಈಗ ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ಸವಿಯುವ ಒಂದು ಆಕರ್ಷಕ ಪ್ರವಾಸಿ ತಾಣವಾಗಿಯೂ ರೂಪುಗೊಂಡಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇದು ಪ್ರವಾಸಿಗರನ್ನು ಸೆಳೆಯುವಂತಾಗಲಿದೆ. ಇದು ಕೇವಲ ಕಾಂಕ್ರೀಟ್ನ ಸೇತುವೆಯಲ್ಲ, ಇದು ಹೊನ್ನೇಕುಡಿಗೆ ಜನರ ದಶಕಗಳ ಕನಸು, ಭಾವನೆ ಮತ್ತು ಈ ನಾಡಿನ ಅಭಿವೃದ್ಧಿಯ ಭರವಸೆಯ ಹೊಸ ಸೇತುವೆಯಾಗಿದೆ.